ಬಜೆಟ್ ಮಂಡನೆ ಆಗಿದೆ. ತಾವು ಬಜೆಟನ್ನು ಯಾವ ರೀತಿಯಾಗಿ ನೋಡ್ತೀವಿ? ಅಂದರೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂಥ ಬಜೆಟ್ಟು ಭಾರತದ ಆರ್ಥಿಕ ಪ್ರಗತಿ ಚೆನ್ನಾಗಿದೆ ಮತ್ತು ಬಲಿಷ್ಠವಾಗಿದೆ ಅನ್ನೋದನ್ನ ಹೇಳುತ್ತೆ. ಯಾಕೆಂದರೆ ಇದು ವಿಶ್ವಾದ್ಯಂತ ಹಲವಾರು ಆರ್ಥಿಕ ಸಮಸ್ಯೆಗಳು ಸವಾಲುಗಳು ಇದ್ದು ಏರುಪೇರಾದರೂ ಕೂಡ ಭಾರತ ಆರ್ಥಿಕ ಪ್ರಗತಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸಾಗಿದೆ. ಯಾಕೆಂದರೆ ಇದು GDP ಕೂಡ 7 to 7.4%, ಆರ್ಥಿಕ ಸ್ಥಿರ ಮತ್ತು ಇನ್ಫ್ಲೇಷನ್ ಕೂಡ ಅರೌಂಡ್ 4%ಗೆ ಇದಾಗಿದೆ. ಅಂದರೆ ಓವರಾಲ್ ಬಜೆಟ್ಟು ಪ್ರೋಗ್ರೆಸ್ ಚೆನ್ನಾಗಿದೆ ಮತ್ತು ಹಲವಾರು ಉತ್ತಮವಾದಂಥ, ಅಂದರೆ ಇದು ಯುವಶಕ್ತಿ ಬಜೆಟ್ ಅಂತಲೇ ಹೇಳಬೇಕು. ಯಾಕೆಂದರೆ ಇದರಲ್ಲಿ ಸುಮಾರು ಯುವಕರಿಗೆ ಮತ್ತು ಸ್ಕಿಲ್ ಇದ್ದಂಥವ್ರಿಗೆ, ಕೌಶಲ್ಯತೆ ಇದ್ದಂಥವ್ರಿಗೆ ಹಲವಾರು ಜಾಬ್ ಅಪರ್ಚುನಿಟೀಸು ಕ್ರಿಯೇಟ್ ಆಗಿದೆ. ಈಗ ಅದರಲ್ಲೂ ಕೂಡ ಬಹಳ ಮುಖ್ಯವಾದ ಇದು ಹೆಲ್ತ್ ಸೆಕ್ಟ್ರಲ್ಲೇ ತೆಗೆದುಕೊಂಡ್ರೆ ನೀವು ಸುಮಾರು 17 ಕ್ಯಾನ್ಸರ್ ಔಷಧಿಗಳಿಗೆ ಟೋಟಲಿ ಕಸ್ಟಮ್ಸ್ ಡ್ಯೂಟಿನ ಎಕ್ಸಮ್ಟ್ ಮಾಡಿದ್ದಾರೆ. ಅದು ಇದೊಂದು. ಮತ್ತು ಈಗ ನಿಮ್ಯಾನ್ಸು ಈಗ ನಮ್ಮ ದಕ್ಷಿಣ ಭಾರತದಲ್ಲಿ ನಿಮ್ಯಾನ್ಸು ಬೆಂಗಳೂರಿನಲ್ಲಿದೆ. ಅದೇ ಮಾದರಿಯಲ್ಲಿ ಉತ್ತರ ಭಾರತದಲ್ಲಿ ಮಾಡಬೇಕು ಅನ್ನುವ ದೃಷ್ಟಿ ಇಟ್ಕೊಂಡು ಇವತ್ತು ರಾಂಚಿಗೆ ಅದನ್ನು ಅನೌನ್ಸ್ ಮಾಡಿದ್ದಾರೆ. ಅದು ಕೂಡ ನಾವು ವೆಲ್ಕಮ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಾವು ಓವರಾಲ್ ದೇಶದ ಹಿತದೃಷ್ಟಿಯಿಂದ, ಆರೋಗ್ಯದ ಹಿತದೃಷ್ಟಿಯಿಂದ ನೋಡಬೇಕಾಗುತ್ತೆ. ಮತ್ತು ಇನ್ನೊಂದು ಇದು ಅಲೈಡ್ ಹೆಲ್ತ್ ಸೈನ್ಸಸ್ಗೆ, ಅಲೈಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್, ಅಂದರೆ ಇವಾಗೇನಾಗುತ್ತೆ, ನಮ್ಮ ಆರೋಗ್ಯ ವ್ಯವಸ್ಥೆ ಇದು ಗಟ್ಟಿಯಾಗಬೇಕಾದ್ರೆ ಕೇವಲ ವೈದ್ಯರುಗಳಿಂದಲೇ ಆಗೋದಿಲ್ಲ. ಅದರ ಜೊತೆಗೆ ಟೆಕ್ನಿಷಿಯನ್ಸ್ ಬೇಕು, ಅದರ ಜೊತೆಗೆ ಸಪೋರ್ಟಿಂಗ್ ಸ್ಟಾಫ್ ಬೇಕು. ಸೊ ಅವರನ್ನು ತರಬೇತಿ ಕೊಡುವಂಥದ್ದ ಸುಮಾರು ಕಡೆ ಮುಂದಿನ 5 ವರ್ಷದಲ್ಲಿ 1 ಲಕ್ಷ ನಾವು ಅಲೈಡ್ ಹೆಲ್ತ್ ಪ್ರೊಫೆಷನಲ್ಸ್ನ ಟ್ರೈನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದನೂ ಕೂಡ ಅದೊಂದು ಉತ್ತಮವಾದಂಥ ನಿರ್ಧಾರ. ಹಾಗಾಗಿ ಇನ್ನು ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗೆ ಬಂದಂಥ ಸಂದರ್ಭದಲ್ಲಿ ಸುಮಾರು ಇಂದಿನ ಬಜೆಟಲ್ಲಿ 11.2 ಲಕ್ಷ ಕೋಟಿ ಇತ್ತು. ಈಗ ಅದನ್ನು 12.5 ಲಕ್ಷ ಕೋಟಿಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅದರ ಇನ್ಫ್ರಾಸ್ಟ್ರಕ್ಚರ್ನ ನಾವು ಯಾವ ರೀತಿ ಸ್ಟ್ರೆಂಥನ್ ಮಾಡಬೇಕು ಅದರಲ್ಲಿ. ನಂತರ ಇನ್ನೊಂದು, ಪ್ರತಿ ಜಿಲ್ಲೆನಲ್ಲೂ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ಗಳನ್ನ ಕಟ್ಟಬೇಕು ಅಂತ. ಏಕೆಂದರೆ ಇವಾಗೇನಾಗಿದೆ, ಕಾಲೇಜಸ್ ತುಂಬ ಇದೆ, ಆದರೆ ಹಾಸ್ಟೆಲ್ಸು ಕಡಿಮೆ ಇದೆ. ಸೊ ಈ ರೀತಿ ಹಾಸ್ಟೆಲ್ಗಳನ್ನ ಮಾಡೋಂಥದ್ದು ಕೂಡ ಉತ್ತಮವಾದಂಥ ಒಂದು ಕಾರ್ಯಕ್ರಮ. ಇನ್ನೊಂದು, ಬಯೋಫಾರ್ಮಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ಸು. ಈಗೇನಾಗಿದೆ, ಹಲವಾರು ಔಷಧಿಗಳನ್ನು, ಹಲವಾರು ಇಂಪ್ಲಾಂಟ್ಸ್ಗಳನ್ನು ನಾವು ವಿದೇಶದಿಂದ ನಾವು ಆಮದು ಮಾಡ್ಕೋತಾ ಇದ್ದೀವಿ. ಸೊ ಇದು ಒಂದು ಉತ್ತಮವಾದಂಥ ಬೆಳವಣಿಗೆ. ಹಾಗಾಗಿ ಮತ್ತು NRIಸ್ಗೆ, ವಿದೇಶದಲ್ಲಿ ಇರತಕ್ಕಂಥ ನಮ್ಮವರಿಗೆ ಇಲ್ಲಿ ಬಂದು ಹೂಡಿಕೆ ಮಾಡಲಿಕ್ಕೆ ಕೂಡ ಬಹಳ ರಿಯಾಯಿತಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಹೈ ವ್ಯಾಲ್ಯೂ ಕ್ರಾಪ್ಸು, ಅದು ಕೋಕೋನಟ್ ಅಂದರೆ ತೆಂಗು ಆಗ್ಬೋದು, ಕ್ಯಾಶ್ಯೂನಟ್ ಆಗ್ಬೋದು, ಅಥವಾ ಸ್ಯಾಂಡ್ಲ್ವುಡ್ ಆಗ್ಬೋದು, ಅದಕ್ಕೂ ಕೂಡ ಉತ್ತಮವಾದಂಥ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಇದರಲ್ಲಿ. ಹಾಗೇ ನಂತರ ಈ ರೈಲ್ವೆ ಯೋಜನೆಗೆ ಬಂದಂದರೆ ಹೈ ಸ್ಪೀಡ್ ಕಾರಿಡಾರನ್ನು ಕೂಡ ಓಪನ್ ಮಾಡಿದ್ದಾರೆ. ಈಗ ಹೇಳಿದ್ದಾರೆ, ಅದ್ರ ಬಗ್ಗೆ ಹೇಳಿದ್ದಾರೆ. ಅದು ಏನು, ಹೈದರಾಬಾದಿಂದ ಬೆಂಗಳೂರು, ಬೆಂಗಳೂರಿಂದ ಚೆನ್ನೈ. ಸೊ ಅಂದರೆ ಈ ಹೈ ಸ್ಪೀಡ್ ಕಾರಿಡಾರ್ ಆದರೆ ಅದು ಡೆವಲಪ್ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದದ್ದು, 16ನೇ ಫೈನಾನ್ಸ್ ಕಮಿಷನ್ನ ರೆಕಮೆಂಡೇಷನ್ನ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ರಾಜ್ಯದ ಶೇರ್ಗಳು 41% ಆಗುತ್ತೆ. ಒಟ್ಟಾರೆ ನಮ್ಮ ರಾಜ್ಯಕ್ಕೂ ಸುಮಾರು 1.5 ಲಕ್ಷ ಕೋಟಿ ಗ್ರ್ಯಾಂಟ್ಸ್ ಬರುತ್ತೆ ಇದರಲ್ಲಿ. ಯಾಕೆಂದರೆ ಅದೇ ಒಂದು ನಿರೀಕ್ಷೆ ಇತ್ತು. ಟ್ಯಾಕ್ಸ್ ಡೆವಲ್ಯೂಷನ್ನು 16th ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವ ನಿರೀಕ್ಷೆ ಏನಿತ್ತು, ಅದನ್ನು ಮಾಡಿದ್ದಾರೆ. ಅದರಿಂದ ನಾನು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಮತ್ತು ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವ್ರನ್ನ ನಾವು ಈ ವಿಚಾರದಲ್ಲಿ ಅಭಿನಂದಿಸಬೇಕಾಗುತ್ತೆ. ಯಾಕೆಂದರೆ ನಾವು ಯಾವಾಗಲೂ ಫೆಡರಲ್ ಸ್ಟ್ರಕ್ಚರಲ್ಲಿ ರಾಜ್ಯದ ಷೇರು ಜಾಸ್ತಿ ಆಗಬೇಕು ಅನ್ನುವ ಕೂಗೇನಿತ್ತು, ಅದಕ್ಕೆ ಇದರಲ್ಲಿ ಉತ್ತರ ಸಿಕ್ಕಿದೆ. ನಂತರ ಇವತ್ತು ಫಿಶ್ ಎಕ್ಸ್ಪೋರ್ಟ್ ಆಗ್ಬೋದು, ಅದರಲ್ಲೂ ಕೂಡ ಅದಕ್ಕೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಓವರಾಲ್ ಎಲ್ಲ ಇನ್ಫ್ರಾಸ್ಟ್ರಕ್ಚರಲ್ಲೂ ಕೂಡ MSMEಗೆ ಕೆಲವು ಚಾಂಪಿಯನ್ MSME ಮಾಡಬೇಕು ಅನ್ನೋದು, ಅದಕ್ಕೂ ಕೂಡ ಒತ್ತನ್ನು ಕೊಟ್ಟಿದ್ದಾರೆ. ನಂತರ
ಈ ಇನ್ಕಮ್ ಟ್ಯಾಕ್ಸ್ ರಿಫಾರ್ಮ್ಸ್ ಏನಿತ್ತು ಅದು ಏಪ್ರಿಲ್ ಇಂದನೇ ಅದು ಜಾರಿಗೆ ಬರುತ್ತೆ. 1961 ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನಿತ್ತು ಅದಕ್ಕೆ ರಿಫಾರ್ಮ್ಸ್ ಬಂತು, ತಿದ್ದುಪಡಿ ಬಂತು, ಆ ವಿಧೇಯಕ ಕೂಡ ಪಾಸ್ ಆಯಿತು ಲಾಸ್ಟ್ ಟೈಮು. ಅದು ಏಪ್ರಿಲಿಂದೇ ಅದು ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ಕೆಲವು ಡಿಫಾಲ್ಟರ್ಸ್ಗೆ ಏನೇನು ಕೆಲವು ಕ್ರಿಮಿನಲ್ ಆ್ಯಕ್ಟ್ ಏನಿತ್ತು ಅದು ಡಿಕ್ರಿಮಿನಲೈಸ್ ಆಗಿದೆ. ಇದರಿಂದ ಹೆಚ್ಚು ಉದ್ಯಮಿಗಳಿಗೆ ಸಹಾಯ ಆಗುತ್ತೆ. ಒಟ್ಟಾರೆ ಆಶಾದಾಯಕವಾಗಿದೆ ಮತ್ತು ಈ ಬಜೆಟ್ಟು ರೈತರ ಪರವಾಗಿದೆ ಮತ್ತು ಯುವ ಶಕ್ತಿಗಳ ಪರವಾಗಿದೆ. ಜಾಬ್ ಕೂಡ ಕ್ರಿಯೇಟ್ ಆಗುತ್ತೆ ಮತ್ತು ಇನ್ವೆಸ್ಟರ್ಸ್ ಫ್ರೆಂಡ್ಲಿ ಕೂಡ ಆಗಿದೆ. ಥ್ಯಾಂಕ್ಸ್.